ಕಾಲಭೈರವ ಪವಿತ್ರ ಕ್ಷೇತ್ರ ಕಾಶಿಯ ಕ್ಷೇತ್ರಪಾಲ. ಕಾಶಿಗೆ ತೆರಳುವ ಭಕ್ತರು ಮೊದಲು ಮಾಡಬೇಕಾದ ಕರ್ತವ್ಯವೇ ಕಾಶಿಯ ವಿಶ್ವೇಶ್ವರ ಗಂಜ್ನಲ್ಲಿರುವ ಕಾಲಭೈರವನ ದರ್ಶನ ಪಡೆದು ಕಾಶಿಯ ಸಂದರ್ಶನಕ್ಕೆ ಆತನ ಅನುಮತಿಯನ್ನು ಪಡೆಯಲೇಬೇಕು. ಕಾಶಿಯಲ್ಲಿರುವ ವಿಶ್ವನಾಥರ ದರ್ಶನವನ್ನ ಪಡೆಯುವ ಮುನ್ನ ಇಲ್ಲಿರುವಂತಹ ಕಾಲಭೈರವನ ದರ್ಶನವನ್ನ ಪಡಿಬೇಕು. ಹಾಗಾದ್ರೆ ಯಾರು ಈ ಕಾಲಭೈರವ? ವಿಶ್ವನಾಥನ ದರ್ಶನಕ್ಕೂ ಮುನ್ನ ಈ ಕಾಲಭೈರವನ ದರ್ಶನವನ್ನ ಏಕೆ ಪಡಿಬೇಕು ಎನ್ನುವ ರೋಚಕ ಸಂಗತಿಗಳನ್ನ ಈ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಕಾಲಭೈರವ ಶಿವನ ಅಂಶಜ. ಕಮಲದಂತೆ ಅರಳಿದ ಕಣ್ಣುಗಳು, ನೀಳವಾದ ಕೂದಲು, ಹುಲಿಯಂತೆ ಕೋರೆ ಹಲ್ಲುಗಳು, ಕೊರಳನ್ನು ಸುತ್ತಿಕೊಂಡ ಸರ್ಪ, ಕೊರಳಲ್ಲಿ ತಲೆಬುರಡೆಗಳ ಹಾರ, ತ್ರಿಶೂಲ ಡಮರುಗವನ್ನು ಕೈಯಲ್ಲಿ ಹಿಡಿದ ಭೈರವನ ರೂಪವೇ ಅತಿ ಭಯಂಕರ. ಕಾಶಿಗೆ ಅಧಿಪತಿಯಾದ ವಿಶ್ವನಾಥನ ದರ್ಶನಕ್ಕೂ ಮುನ್ನವೇ ಕಾಲಭೈರವರ ದರ್ಶನ ಮಾಡಬೇಕೆನ್ನುವುದು ಆಶ್ಚರ್ಯಕರವಾದರೂ ನಿಜ ಸಂಗತಿ. ಹಾಗಾದರೆ ಯಾರು ಈ ಕಾಲಭೈರವ ಎಂಬ ಸಂಗತಿಯನ್ನು ಅರಿಯಲು ಪುರಾಣದ ಕಥೆಯನ್ನು ನೋಡಲೇಬೇಕು. ಒಮ್ಮೆ ಬ್ರಹ್ಮದೇವನಿಗೆ ಸಮಸ್ತ ಜಗತ್ತಿನ ಸೃಷ್ಟಿ ಕಾರ್ಯಗಳೆಲ್ಲ ತನ್ನಿಂದಲೇ ನಡೆಯುತ್ತಿದೆ, ಹಾಗಾಗಿ ಜಗತ್ತಿನ ಒಡೆಯನಾದ ಪರಮೇಶ್ವರರಿಗಿಂತ ನಾನೇ ಶ್ರೇಷ್ಠ ಎಂಬ ಅಹಂಕಾರ ಮೂಡುತ್ತದೆ. ಪರಮೇಶ್ವರರಿಗೆ ಇರುವಂತೆ ತನಗೂ 5 ತಲೆಗಳಿವೆ, ಹಾಗಾಗಿ ಶಿವನಿಗಿಂತ ನಾನೇ ಶ್ರೇಷ್ಠ ಎಂಬ ನಿರ್ಧಾರ ಮಾಡುತ್ತಾರೆ. ನಂತರ ಚತುರ್ವೇದಗಳನ್ನು ಕರೆಯುವ ಬ್ರಹ್ಮನು ತಾನು ಹಾಗೂ ಪರಮೇಶ್ವರರಲ್ಲಿ ಯಾರು ಶ್ರೇಷ್ಠರು ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ. ಆಗ ವೇದಗಳು ಪರಮೇಶ್ವರರೇ ಶ್ರೇಷ್ಠ ಎಂಬ ಉತ್ತರವನ್ನು ನೀಡುತ್ತವೆ. ಇದರಿಂದ ಕುಪಿತಗೊಂಡ ಬ್ರಹ್ಮನು ತನ್ನ ಸೃಷ್ಟಿಯ ಕರ್ತವ್ಯವನ್ನು ನಿಲ್ಲಿಸುತ್ತಾರೆ. ಆದರೆ ವಾಸ್ತವಾಂಶವೇನೆಂದರೆ ಶಿವನಿಗಿರುವುದು 5 ತಲೆಗಳು. ಉತ್ತರಕ್ಕೆ ತತ್ಪುರುಷ ಮುಖ, ದಕ್ಷಿಣಕ್ಕೆ ಅಘೋರ, ಪಶ್ಚಿಮಕ್ಕೆ ಸದ್ಯೋಜಾತ, ಪೂರ್ವಕ್ಕೆ ವಾಮದೇವ, ಮೇಲಕ್ಕಿರುವುದು ಈಶಾನ. ಈ 5 ಮುಖಗಳು ಪಂಚಭೂತಗಳಿಗೆ ಸಮಾನವಾದುದು. ಬ್ರಹ್ಮನ ಅಹಂಕಾರಕ್ಕೆ ಮೂಲ ಕಾರಣವೇ ಆತನಿಗಿರುವ 5 ತಲೆಗಳು ಎಂಬುದನ್ನು ಅರಿತ ಪರಮೇಶ್ವರರು ತನ್ನ ಅಂಶದಿಂದ ಶಕ್ತಿಯೊಂದನ್ನು ಸೃಷ್ಟಿಸಿದರು. ಶಿವನ ತದ್ರೂಪೆಯಂತೆ ಸೃಷ್ಟಿಯಾದ ಶಕ್ತಿಯೇ ಈ ಕಾಲಭೈರವ. ಕೋಪೋದ್ರಿಕ್ತನಾದ ಕಾಲಭೈರವರು ಬ್ರಹ್ಮನ ಅಹಂಕಾರಕ್ಕೆ ಕಾರಣವಾದ 5ನೇ ತಲೆಯನ್ನು ಕಡಿದು ಹಾಕುತ್ತಾರೆ. ಬ್ರಹ್ಮನಿಗೆ ತಮ್ಮ ತಪ್ಪಿನ ಅರಿವಾಗಿ ಪರಮೇಶ್ವರರಲ್ಲಿ ಕ್ಷಮೆ ಬೇಡುತ್ತಾರೆ. ಆದರೆ ಕಾಲಭೈರವರು ಬ್ರಹ್ಮಹತ್ಯಾ ದೋಷಕ್ಕೆ ಈಡಾಗಿ ಕಡಿದ ಬ್ರಹ್ಮರ ತಲೆಯೇ ಕಪಾಲವಾಗಿ ಕಾಲಭೈರವರ ಕೈ ಸೇರುತ್ತದೆ. ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಕಾಲಭೈರವರು ಭಿಕ್ಷೆಯನ್ನು ಬೇಡುತ್ತಾ ತ್ರಿಲೋಕಗಳನ್ನು ಸಂಚರಿಸುತ್ತಾರೆ. ಆದರೆ ಕಾಶಿಗೆ ಬಂದಾಗ ಮಾತ್ರ ಕಾಲಭೈರವರ ಶಾಪ ವಿಮೋಚನೆಯಾಗುತ್ತದೆ. ಸಾಕ್ಷಾತ್ ಪರಶಿವರೇ ಕಾಲಭೈರವನನ್ನು ಕಾಶಿಯ ಪಾಲಕನನ್ನಾಗಿ ನೇಮಿಸಿ ಕಾಶಿಗೆ ತನ್ನ ದರ್ಶನಕ್ಕೆ ಯಾರೇ ಬಂದರೂ ಮೊದಲು ಕಾಲಭೈರವರ ದರ್ಶನ ಮಾಡಿ ಬರುವಂತೆ ವರ ನೀಡುತ್ತಾರೆ. ಅಂದಿನಿಂದ ಇಂದಿನವರೆಗೂ ಕಾಶಿ ಯಾತ್ರೆಗೆ ಯಾರೇ ಬಂದರೂ ಮೊದಲು ಕಾಲಭೈರವರ ದರ್ಶನ ಮಾಡಿ ತಮ್ಮ ಕಾಶಿ ಯಾತ್ರೆಯು ಸುಗಮವಾಗಿ ಹಾಗೂ ಸುರಕ್ಷಿತವಾಗಿ ಜರುಗಲೆಂದು ಬೇಡಿಕೊಳ್ಳುತ್ತಾರೆ. ಕಾಲಭೈರವ ದೇವಾಲಯವು ವಿಶ್ವನಾಥ ಮಂದಿರದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ವಿಶ್ವೇಶ್ವರ ಗಂಜ್ನ ಮುಖ್ಯ ರಸ್ತೆಯಲ್ಲಿ ಕಾಲಭೈರವ ಮಹಾದ್ವಾರವಿದ್ದು ಸುಮಾರು 500 ಮೀಟರ್ ನಡೆದು ಹೋಗಿ ಬಲಕ್ಕೆ ಕಿರಿದಾದ ರಸ್ತೆಯನ್ನು ಪ್ರವೇಶಿಸಿದರೆ ಕಾಲಭೈರವ ದೇವಾಲಯ ಸಿಗುತ್ತದೆ. ಮೊಬೈಲ್ ಸೇರಿದಂತೆ ಬ್ಯಾಗ್ಗಳನ್ನು ದೇವಾಲಯದ ಒಳಗೆ ತೆಗೆದುಕೊಂಡು ಹೋಗಬಹುದು. ಯಾವುದೇ ನಿರ್ಬಂಧಗಳಿಲ್ಲ, ಆದರೆ ಚಿತ್ರೀಕರಣಕ್ಕೆ ಮಾತ್ರ ನಿರ್ಬಂಧವಿದೆ. ದೇವಾಲಯದ ಒಳಗೆ ಸಾಕಷ್ಟು ಭೈರವ ಉಪಾಸಕರಿದ್ದು ಅವರ ಭೈರವ ದಂಡ ನಮ್ಮ ಮೇಲೆ ಪ್ರಯೋಗಿಸಿದರೆ ಋಣಾತ್ಮಕ ಶಕ್ತಿಗಳೆಲ್ಲ ದೂರವಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ.
ಇಲ್ಲಿಗೆ ಬರುವ ಭಕ್ತರು ಕಾಲಭೈರವರಿಗೆ ಎಳ್ಳೆಣ್ಣೆ ಹಾಗೂ ಹೂವುಗಳನ್ನು ಅರ್ಪಿಸುತ್ತಾರೆ. ಕಾಲಭೈರವರ ವಾಹನ ಶ್ವಾನಕ್ಕೆ ವಿಶೇಷ ಪ್ರಾಧಾನ್ಯತೆ ಇದ್ದು ಗರ್ಭಗುಡಿಯವರೆಗೂ ಸಹ ಶ್ವಾನಗಳು ಪ್ರವೇಶ ಮಾಡಬಹುದಾಗಿದೆ. ಕಾಲಭೈರವ ಕೇವಲ ಜನಸಾಮಾನ್ಯರಿಗೆ ಮಾತ್ರವಲ್ಲದೆ ಅಗೋರಿ ಹಾಗೂ ನಾಗಾ ಸಾಧುಗಳಿಗೂ ಅತ್ಯಂತ ನೆಚ್ಚಿನ ಆರಾಧ್ಯ ದೈವವಾಗಿದ್ದಾರೆ. ಕಾಲಭೈರವರ ಅನುಮತಿಯನ್ನ ಪಡೆದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಕಾಶಿಯ ಮತ್ತೊಂದು ಪ್ರಸಿದ್ಧ ಸ್ಥಳದಲ್ಲಿ ಭೇಟಿಯಾಗೋಣ. ನಮಸ್ಕಾರ.